ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಕೇಳ್ತಾ ನಾನು ಈ ದಿನ 7ನೇ ತರಗತಿಯ ಗಣಿತ ಮೊದಲನೇ ಚಾಪ್ಟರ್ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು LBA ಆಧಾರಿತ 20 ಅಂಕದ ಪ್ರಶ್ನೆಯನ್ನು ಪ್ರಶ್ನಾ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀವಿ. ಸೊ LBA 15 5 ಮರುಸಿಂಚನ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಇದರೊಳಗಡೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬಿಟ್ಟ ಸ್ಥಳ ತುಂಬಿರಿ. 1 ಕೋಟಿ = 100 ಲಕ್ಷ. ಒಂದು ಮಾರ್ಕ್ಸಿಂದು 5 ಕ್ವಶನ್ಸ್ಗಳಿದೆ, ಟೋಟಲ್ 5. ಈ ಒಂದು ಸಂಖ್ಯೆಯಲ್ಲಿ 7,25,43,108 ಸಂಖ್ಯೆಯಲ್ಲಿ ಕೋಟಿಯ ಸ್ಥಾನದಲ್ಲಿರುವ ಅಂಕಿ 7. ಈ ಒಂದು ಸಂಖ್ಯೆಯಲ್ಲಿ 8 ಅಂಕಿಯ ಸ್ಥಾನ ಬೆಲೆ 8 ಲಕ್ಷ. ಈ ಒಂದು 9,99,999 ನಂತರ ಬರುವ ಸಂಖ್ಯೆ 10 ಲಕ್ಷ. ಸೊ ಈ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯಲ್ಲಿ ಬರೆದಾಗ ಕೊಮಾನ 3 ಮನೆ ಬಿಟ್ಟು ಹಾಕಬೇಕಾಗತ್ತೆ. ಲೆಕ್ಕಗಳನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. 6 ಕ್ವಶನ್ಸನ್ನು ಕೊಟ್ಟಿದ್ದೇವೆ, 2 ಮಾರ್ಕ್ಸ್ ಪರ್ ಈಚ್. ಸೊ ಭಾರತೀಯ ಪದಗಳಲ್ಲಿ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರಲ್ಲಿ ನೆಕ್ಸ್ಟ್ ಪೇಜಲ್ಲಿದೆ, ತೋರಿಸ್ತೀನಿ. ಸೊ ಫಸ್ಟ್ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳೋಣ. ಸೊ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿಬಿಟ್ಟು ಈ 3 ಲೆಕ್ಕ ಕೊಟ್ಟಿದ್ದೀವಿ. ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಸಮೀಪದ 100 ಮತ್ತು ಸಮೀಪದ 1000ಕ್ಕೆ ಅಂದಾಜಿಸಿರಿ ಅಂತ ಹೇಳಿಬಿಟ್ಟು ಇದೇ ಸಂಖ್ಯೆಯನ್ನು ನಾವು ಸಮೀಪದ 100ಕ್ಕೂ ಮಾಡಬೇಕು, ಸಮೀಪದ 1000ಕ್ಕೂ ಮಾಡಬೇಕು. ನೆಕ್ಸ್ಟ್ ಈ ಒಂದು ಲೆಕ್ಕವನ್ನು ಕೊಟ್ಬಿಟ್ಟು 2 ಅಂಕಿಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರೆಯಿರಿ. 2ನೇ ಕ್ವಶನ್, ಈ ಸಂಖ್ಯೆಯಲ್ಲಿ ಎಷ್ಟು ಲಕ್ಷಗಳಿವೆ? ಪರ್ ಈಚ್ ಒಂದೊಂದು ಮಾರ್ಕ್ಸಿಂದ ಇರುತ್ತೆ ಇದು, ಹಾಗಾಗಿಬಿಟ್ಟು 2 ಮಾರ್ಕ್ಸಿಗೆ ಕೊಟ್ಟಿದ್ದೇವೆ. ನೆಕ್ಸ್ಟ್ ಈ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆಯಿರಿ ಹಾಗೂ ಪದಗಳಲ್ಲಿ ಬರೆಯಿರಿ. ಕೊಮಾ ಹಾಕಿ ಬರೀಬೇಕು ಮತ್ತು ಅದನ್ನು ಪದಗಳಲ್ಲೂ ಸಹ ಬರೀಬೇಕು. ಈ ಕೆಳಗಿನ ಲೆಕ್ಕವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಕ್ವಶನ್ 3 ಮಾರ್ಕ್ಸಿಂದ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂಬೈ ನಗರದ ಜನಸಂಖ್ಯೆ ಇಷ್ಟಿದೆ ಮತ್ತು ಕೋಲ್ಕತ್ತಾ ನಗರದ ಜನಸಂಖ್ಯೆ ಇಷ್ಟಿದೆ. 15,36,000, 15,63,000. ಹೆಚ್ಚು ಜನಸಂಖ್ಯೆ ಇರುವ ನಗರ ಗುರುತಿಸಿ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡು ಹಿಡಿಯಿರಿ. 2 ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. 3ಕ್ಕೂ ಸಹ 1 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್. ಸೊ ಇಲ್ಲಿ ನೀವು ಉತ್ತರಗಳನ್ನು ನೋಡಬಹುದು. 6ನೇ ಕ್ವಶನಿಗೆ 5ರವರೆಗೂ ಸಹ ನಾನು ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ. 6ನೇ ಕ್ವಶನಿಗೆ ಉತ್ತರ ಇಲ್ಲಿದೆ. 4,25,08,306. 7ನೇ ಲೆಕ್ಕ ಆರೋಹಣ ಕ್ರಮದಲ್ಲಿ ಈ ರೀತಿಯಾಗಿದೆ. 8ನೇ ಲೆಕ್ಕ A ಮತ್ತು B ಅನ್ನು ವಿಸ್ತರಿಸಿ ಬರೆದಾಗ ಈ ರೀತಿ ಆಯಿತು. 9ನೇ ಲೆಕ್ಕ ಸಮೀಪದ 100ಕ್ಕೆ ಬಂದಾಗ 23,47,900, ಸಮೀಪದ 1000ಕ್ಕೆ ಬಂದಾಗ 23,48,000. 10ನೇದು ಮುಖಬೆಲೆ 2, ಸ್ಥಾನ ಬೆಲೆ 20,000. 2ನೇ ಲೆಕ್ಕ 5, ಅದರೊಳಗಡೆ 2ನೇ ಮೇನ್ 5 ಲಕ್ಷಗಳಿವೆ ಅಂತ. 11ನೇ ಲೆಕ್ಕದಲ್ಲಿ ಇದನ್ನು 60,418,305 ಅಂತ ಬರಿಬೇಕಾಗತ್ತೆ. 12ನೇ ಲೆಕ್ಕಲ್ಲಿ ಲಾಸ್ಟ್ ಕೋಲ್ಕತ್ತಾದ ನಗರ ಜಾಸ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ. ಸೊ B 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದಾಗ ಕಳೆದು ಬಿಟ್ಟು ಉತ್ತರ ಬರೆದಿದ್ದೀವಿ. ಸೊ 2 ಸಂಖ್ಯೆಗಳ ಮೊತ್ತ ಕಂಡುಹಿಡಿದಾಗ ಇದೆರಡನ್ನು ಕೂಡಿಸ್ಬಿಟ್ಟು ಬರೀತೀವಿ. ಸೊ ಫಸ್ಟ್ನೇ ಚಾಪ್ಟರ್ ಬರೀ ಒಂದು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳಿಗೆ ರಿಲೇಟೆಡ್ ಆಗಿ ಬೇಸಿಕ್ ಆಗಿರುವಂತಹ ಇದಿದೆ, ಹಾಗಾಗಿಬಿಟ್ಟು ಸಿಂಪಲ್ ಆಗಿರುವಂಥ ಕ್ವಶನ್ಸ್ ಇನ್ಕ್ಲೂಡಿಂಗ್ 5 ಮಾರ್ಕ್ಸ್ ಫಾರ್ ದ ಮರುಸಿಂಚನ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.